ಬಸವ ಜಯಂತಿಯ ಅಂಗವಾಗಿ ತಾಲೂಕಿನ ಅಡವಿ ಸೋಮಾಪುರದಲ್ಲಿ ಕಲಬುರಗಿ ಶರಣ ಬಸವೇಶ್ವರರ 37ನೇ ವರ್ಷದ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಹೋಮ ಹವನ ರುದ್ರಾಭಿಷೇಕ ಮಹಾಪೂಜೆಯ ಜೊತೆಗೆ ಸಂಜೆ ಕಲಾ ತಂಡಗಳಿಂದ ವಿವಿಧ ವಾದ್ಯಗಳಿಂದ ಕೂಡಿದ ಜಾತ್ರಾ ಮಹೋತ್ಸವವು ವಿನಿಂದ ಜರುಗಿತು. ಧರ್ಮಸಭೆಯಲ್ಲಿ ನೇತೃತ್ವವನ್ನ ವಹಿಸಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಬಂಕಾಪುರ ಅರಳೆಲೆ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯರು ಆಶೀರ್ವಚನ ನೀಡಿ, ನಮ್ಮ ಮಕ್ಕಳಿಗೆ ಸಂಸ್ಕಾರವು ಅತಿ ಮುಖ್ಯವಾಗಿದೆ. ಅದನ್ನು ಪ್ರತಿಯೊಬ್ಬ ತಾಯಂದಿರು ಪಾಲಕರು ನೀಡಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮವಾದ ಮನುಷ್ಯನಾಗುತ್ತಾನೆ. ಅವನೇ ತಂದೆ ತಾಯಿಯನ್ನ ವಿಧೇಯಕನಾಗಿ ನಡೆದುಕೊಳ್ಳುವ ಸನ್ಮಾರ್ಗದತ್ತ ಹೋಗುವನು ಎಂದರು. ಸಾನ್ನಿಧ್ಯವನ್ನ ಗಂಜಿಗಟ್ಟಿ ಚರಮುರೇಶ್ವರ ಮಠದ ಡಾಕ್ಟರ್ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಮಾತನಾಡಿದರು. ಹಿಂದಿನ ದಿನದಂದು ರಥೋತ್ಸವವು ಬಂಕಾಪುರ ಅರಳೆಲೆ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿದರು. ಗ್ರಾಮದ ಮುಖಂಡರುಗಳಾದ ಸಿದ್ದನಗೌಡ ಪಾಟೀಲ್, ಈರನಗೌಡ ಪಾಟೀಲ್, ಮಲ್ಲಿಕಾರ್ಜುನ ಗೌಡ ಪಾಟೀಲ್, ಸಿಎಸ್ ಪಾಟೀಲ್, ಮಂಜುನಾಥ್ ಹಗ್ಗರದ, ಪ್ರಶಾಂತ್ ಪಾಟೀಲ್, ಯಶವಂತ ಗೌಡ ಪಾಟೀಲ್, ಈಶ್ವರಗೌಡ ಪಾಟೀಲ್, ಗ್ರಾಮದ ಯುವಕರ ತಂಡ ಹಾಗೂ ರಾಜಕೀಯ ನಾಯಕರು, ವಿವಿಧ ಸಮಾಜದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.